ಹಾಯ್ ಫ್ರೆಂಡ್ಸ್, ಬೆಳಗಿನ ತಿಂಡಿಗೆ ಚಟ್ನಿ ಸಾಂಬಾರ್ ಏನು ಇಲ್ಲದೆ ಟೇಸ್ಟ್ ಮಾಡುವಂತಹ ಒಂದು ತಿಂಡಿಯ ರೆಸಿಪಿ ಜೊತೆ ಇವತ್ತು ಬಂದಿದ್ದೇನೆ. ಮಸಾಲ ಪುಂಡಿಯನ್ನು ಯಾವ ಥರ ಮಾಡೋದು ಅಂತ ನೋಡುವ. ಈ ರೆಸಿಪಿ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗ್ತದೆ. ಇಷ್ಟ ಆದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೀವೊಬ್ಬರೇ ನೋಡದೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಮೊದಲಿಗೆ ಮಸಾಲ ರೆಡಿ ಮಾಡುವ. 1 ಬೌಲ್ನಷ್ಟು ತೆಂಗಿನಕಾಯಿ, 4 ರಿಂದ 5 ಘಾಟಿ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಗಜ್ಜುಗ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳುವ. ಮಸಾಲ ಎಲ್ಲ ಹಸಿಯಾಗಿಯೇ ಇದೆ, ಹುರ್ಕೊಳ್ಳಿಲ್ಲ. ಈಗ ಒಂದು ಬಿಸಿಯಾದ ಪ್ಯಾನಿಗೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಉದ್ದಿನಬೇಳೆ, ಕರಿಬೇವನ್ನು ಹಾಕಿ ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ. ತೆಂಗಿನೆಣ್ಣೆಯನ್ನು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರ್ತದೆ. 1 ಈರುಳ್ಳಿಯನ್ನು ಹದವಾಗಿ ಬಾಡಿಸ್ಕೊಂಡ್ರೆ ಸಾಕು. ನಾನು ಅಕ್ಕಿ ರವವನ್ನು ಮೆಜರ್ ಮಾಡಿದ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನೀರು, ಅಂದರೆ 1 ಗ್ಲಾಸ್ನಷ್ಟು ಅಕ್ಕಿ ರವ ಆದರೆ 2 ಗ್ಲಾಸ್ನಷ್ಟು ನೀರು 1:2 ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೇನೆ. ನಂತರ ನುಣ್ಣಗೆ ರುಬ್ಬಿಕೊಂಡ ತೆಂಗಿನಕಾಯಿಯ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವ ಟೈಮಲ್ಲಿ ಅಕ್ಕಿ ರವವನ್ನು ಆ್ಯಡ್ ಮಾಡಿದೆ ನೋಡಿ. 1 ಗ್ಲಾಸ್ನಷ್ಟು ಇದೆ, 2 ಗ್ಲಾಸ್ನಷ್ಟು ನೀರನ್ನು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೇನಲ್ಲ. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೇನೆ. 1-2 ನಿಮಿಷ ಮಿಕ್ಸ್ ಕೊಟ್ಟ ನಂತರ ಈ ಥರ ಆಗ್ತದೆ, ಅದು ತಳ ಬಿಡ್ತದೆ. ಆ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಸ್ವಲ್ಪ ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗುವವರೆಗೆ ಕಾಯಬೇಕಂತ ಇಲ್ಲ. ಕೈಗೆ ಸ್ವಲ್ಪ ನೀರನ್ನು ಅಥವಾ ಎಣ್ಣೆಯನ್ನು ಸವರಿಕೊಂಡು ಈ ಥರ ಬಾಲ್ಗಳನ್ನು ಮಾಡಿಕೊಳ್ಬೇಕು. ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೆಡಿ ಮಾಡಿಕೊಂಡು 10 to 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡಿದರೆ ನಮ್ಮ ಮಸಾಲ ಪುಂಡಿ ಚಟ್ನಿ ಅಥವಾ ಸಾಂಬಾರ್ ಇಲ್ಲದೆ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.